ಇನ್ನು ಡಿಕೆಶಿ ಜಾರಕಿಹೊಳಿ ಮಧ್ಯೆ ಜಲಯುದ್ಧ ಸಂಘರ್ಷ. ಡಿಕೆಶಿ ಅಸ್ತು ಎಂದಿದ್ದಂಥ ಯೋಜನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಾಮಗಾರಿಯನ್ನು ನಿಲ್ಲಿಸುವಂತೆ ವಿವಿಧ ಸಂಘಟನೆಗಳು ಪಟ್ಟು ಹಿಡಿದಿವೆ. ಯೋಜನೆಯನ್ನು ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಮಾರ್ಚ್ 5ಕ್ಕೆ ಬೃಹತ್ ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿದೆ. ಜಲಯುದ್ಧ ಸಂಘರ್ಷ ಶುರುವಾಗಿರೋದೀಗ ಸುಮಾರು 300 ಕೋಟಿ ವೆಚ್ಚದ ಹಿಡಕಲ್ ಡ್ಯಾಂನ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಹಿಡಕಲ್ ಡ್ಯಾಂನ ನೀರನ್ನ ಲಿಫ್ಟ್ ಮಾಡಲಾಗಿದೆ. ಈ ಯೋಜನೆಯನ್ನ ಅಂದರೆ ಲಿಫ್ಟ್ ಮಾಡುವಂಥ ಯೋಜನೆ, ಆ ಯೋಜನೆಯನ್ನು ನಿಲ್ಲಿಸುವಂತೆ ಈ ಸರ್ಕಾರಕ್ಕೆ ಸಂಘಟನೆಗಳು ಡೆಡ್ಲೈನ್ ಕೊಟ್ಟಿದ್ದಾವೆ. ಮತ್ತು ಈ ಯೋಜನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಸಜ್ಜಾಗಿದ್ದಾರೆ. ಮಾರ್ಚ್ 5ಕ್ಕೆ ಪ್ರತಿಭಟನೆ ನಡೆಸೋದಕ್ಕೆ ಸಂಘಟನೆಗಳು ತೀರ್ಮಾನ ಮಾಡಿವೆ. ಮತ್ತು ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೂ ಕೂಡ ಮೆರವಣಿಗೆ ಹೋಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಸಂಘಟನೆಗಳು ನಿರ್ಧಾರ ಮಾಡಿರೋದು. ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಬೇಸಿಗೆ ಕಾಲ ಇನ್ನೇನು ಹತ್ತಿರ ಬರ್ತಾ ಇದೆ. ಬೆಳಗಾವಿಯಲ್ಲಿನೇ ನೀರಿಗೆ ಅಭಾವ ಸೃಷ್ಟಿಯಾಗುತ್ತೆ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ. ಆದರೆ ಕಾಮಗಾರಿ ನಡೆಸ್ತಾ ಇರೋದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ತಕ್ಷಣ ಇದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ಬೆಳಗಾವಿ ಡಿಸಿಯನ್ನು ಕೂಡ ಭೇಟಿಯಾಗಿ ಮುಖಂಡರೆಲ್ಲರೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈ ಯೋಜನೆಯ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಡಿಸಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಒಂದು ಸೋಕ್ಸ್ ಮೋಕ್ಷ ಅಧಿಕಾರಿಗಳು ಏನು ಮಾಡೋ ಸಾಧ್ಯ ಇಲ್ಲ. ರಾಜ್ಯ ಸರ್ಕಾರದ ನಿರ್ಣಯದ ವಿರುದ್ಧ ಹೋಗಿ ಅವರಿಗೆ ಏನು ಮಾಡಿದ್ರು. ಅದಕ್ಕೆ ನಾನು ಇದು ರಾಜಕೀಯ ಮಾಡೋದು ಬೇಡ. ಇದರಲ್ಲಿ ಅದಕ್ಕೆ ಎಲ್ಲ ದರದಿಂದ ನಾವು ರೆಡಿ ಆಗಬೇಕಾಗ್ತದೆ. ಈಗ ನಾನು ಹೇಳ್ತೀನಿ, ಈಗ ನಾನು ರಮಾಕಾಂತ್ ಪಟೇಲ್ ವಿನೀತ್ ಚೌಹಾಣ್ ಪಾಟೀಲ್ ಅವರು 2037ನೇ ಇಸ್ವಿಗೆ ಇದು ಈ ಪೈಪ್ ಲೈನ್ ಕೆಪಾಸಿಟಿ ಇನ್ನು 51 TMC ನೀರು ಏನು ಇವತ್ತು ಹಿಡಕಲ್ದಲ್ಲಿದೆ. ಸುಮಾರು 300 ಕೋಟಿ ರೂಪಾಯಿ ವೆಚ್ಚದ ಹಿಡಕಲ್ ಡ್ಯಾಂನ ಕಾಮಗಾರಿ ಇದು. ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಈ ಹಿಡಕಲ್ ಡ್ಯಾಂನಿಂದ ನೀರನ್ನು ಲಿಫ್ಟ್ ಮಾಡಬೇಕು ಅನ್ನುವಂಥ ಯೋಜನೆ. ಆದರೆ ಈ ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಸಂಘಟನೆಗಳು ಇದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾವೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿ ಹೋರಾಟ ಆರಂಭಿಸಿರೋದು. ಇದನ್ನು ಇನ್ನಷ್ಟು ತೀವ್ರಗೊಳಿಸೋದಕ್ಕೆ ಈಗ ಸಂಘಟನೆಗಳು ಮುಂದಾಗ್ತಾ ಇದ್ದಾವೆ. ಮಾರ್ಚ್ 5ನೇ ತಾರೀಕು ಅಲ್ಲಿವರೆಗೆ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಮತ್ತು ಅಂದೇ ಪ್ರತಿಭಟನೆ ನಡೆಸೋದಕ್ಕೆ ಕೂಡ ಸಂಘಟನೆಗಳು ತೀರ್ಮಾನ ಮಾಡಿಕೊಂಡಿದ್ದಾವೆ. ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಹೋಗೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಸಭೆಯಲ್ಲಿ ಈ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಇದು ಕಾರಣ ಏನು ಅಂದರೆ ಅವರು ವಿರೋಧಿಸ್ತಾ ಇರೋದು ಯಾಕೆ ಅಂದರೆ ಬೇಸಿಗೆಯಲ್ಲಿ ಬೆಳಗಾವಿಯಲ್ಲೇ ನೀರಿಗೆ ಕೊರತೆ ಇರುತ್ತೆ. ಬೆಳಗಾವಿ ಜಿಲ್ಲೆಗೇ ನೀರಿನ ಅಭಾವ ಸೃಷ್ಟಿಯಾಗುತ್ತೆ. ಇದರ ನಡುವೆ ಹಿಡಕಲ್ ಡ್ಯಾಂನಿಂದ ನೀರನ್ನು ಲಿಫ್ಟ್ ಮಾಡಿ ಅದನ್ನು ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ಕೊಡೋದು ಸರಿಯಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಗಾರಿ ಈಗಾಗಲೇ ಏನು ಆರಂಭ ಆಗಿದೆ ಅದನ್ನು ತಕ್ಷಣವೇ ನಿಲ್ಲಿಸಬೇಕು, ಅದನ್ನು ಅಷ್ಟಕ್ಕೆ ಮಾತ್ರ ತಡಿಬೇಕು ಅಂತ ಇವರ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.